ವಾಸ್ತವವಾಗಿ ಕಾವ್ಯವರ್ಧನ್ ವಿದೇಶದಿಂದ ಬಂದಿದ್ದಾಳೆ ಎನ್ನುವ ವಿಷಯ ಧೃತಿಗೆ ಹೊಸದೇನೂ ಆಗಿರಲಿಲ್ಲ. ಇವತ್ತು ಬೆಳಗ್ಗೆ ಆಫೀಸ್ಗೆ ಬಂದ ತಕ್ಷಣವೇ ಸಂತು ಓಡೋಡಿ ಬಂದು ಈ ವಿಷಯವನ್ನು ಧೃತಿಗೆ ತಿಳಿಸಿದ್ದ. ಧೃತಿ ಮೇಡಮ್, ಕಿರಣ್ ಸರ್ ಯಾರ ಜೊತೆಯೂ ಫೋನ್ನಲ್ಲಿ ಮಾತಾಡ್ತಿದ್ರು. ಶೌರ್ಯ ಸರ್ ತಂಗಿ ವಿದೇಶದಿಂದ ಬಂದಿದ್ದಾರೆ, ಇವತ್ತು ಆಫೀಸ್ಗೆ ಬರ್ತಾರೆ ಅಂತ ಹೇಳ್ತಿದ್ರು ಎಂದು ಸಂತು ಪಿಸುಗುಟ್ಟಿದ್ದ. ಹಾಗಾಗಿಯೇ ಕಾವ್ಯ 8ನೇ ಮಹಡಿಗೆ ಬಂದು ಆರ್ಡರ್ ಮಾಡಲು ಶುರು ಮಾಡಿದ್ದಾಗ ಧೃತಿಗೆ ಕಿಂಚಿತ್ತೂ ಆಶ್ಚರ್ಯವಾಗಲಿಲ್ಲ. ಕಾವ್ಯ ತನ್ನ ಬ್ರಿಟಿಷ್ ಆಕ್ಸೆಂಟ್ನಲ್ಲಿ ಅಹಂಕಾರದಿಂದ ಗರ್ಜಿಸಿದ್ದನ್ನು ಕೇಳಿ ಇಡೀ 8ನೇ ಮಹಡಿಯ ಸೆಕ್ಷನ್ನಲ್ಲಿದ್ದ ಇಂಜಿನಿಯರ್ಗಳು ಕೆಲಸ ನಿಲ್ಲಿಸಿ ಕಣ್ಣು ದೊಡ್ಡದು ಮಾಡಿಕೊಂಡು ನೋಡುತ್ತಿದ್ರು. ಆದರೆ ಧೃತಿ ಮಾತ್ರ ಕಿಂಚಿತ್ತೂ ಕದಲಿಲ್ಲ. ಅವಳು ತನ್ನ ಡೆಸ್ಕ್ನಿಂದ ನಿಧಾನವಾಗಿ ಎದ್ದು ನಿಂತು ಅತ್ಯಂತ ಪ್ರಶಾಂತ ಹಾಗೂ ದೃಢವಾದ ಧ್ವನಿಯಲ್ಲಿ ಮಾತನಾಡಲು ಶುರು ಮಾಡಿದಳು. ನಮಸ್ತೆ ಮ್ಯಾಮ್, ವಿದೇಶದಲ್ಲಿ ನಿಮ್ಮ ವ್ಯಾಸಂಗ ಮುಗಿಸಿಕೊಂಡು ಬಂದಿದ್ದಕ್ಕೆ ಅಭಿನಂದನೆಗಳು. ಆದರೆ ನೀವು ಅಣ್ಣನ ತಂಗಿಯಾಗಿ ಆಫೀಸ್ಗೆ ಬಂದಿರಬಹುದು. ಆದರೆ ಕಂಪನಿಯ ನಿಯಮಗಳ ಪ್ರಕಾರ ಯಾವುದೇ ಹೊಸ ಅಧಿಕಾರಿಗೆ ಅಥವಾ ಹೆಡ್ಗೆ ಪ್ರಾಜೆಕ್ಟ್ನ ಹಸ್ತಾಂತರ ಮಾಡಬೇಕಾದರೆ ಮೊದಲು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಅಜ್ಜಿಯವರ ಲಿಖಿತ ಆರ್ಡರ್ ಇರಬೇಕು. ಕಿರಣ್ ಸರ್, ಆ ಅಪ್ರೂವಲ್ ಕಾಪಿಯಲ್ಲಿದೆ ಎಂದು ಧೃತಿ ಅತ್ಯಂತ ವೃತ್ತಿಪರವಾಗಿ ಕಿರಣ್ ಅವರ ಕಡೆ ತಿರುಗಿದಳು. ಕಿರಣ್ ಸರ್ ಮುಜುಗರದಿಂದ ನೀರು ನುಂಗುತ್ತಾ, ಅದು ಕಾವ್ಯ ಮ್ಯಾಮ್, ಶೌರ್ಯ ಸರ್ ಇನ್ನೂ ಅಫಿಷಿಯಲ್ ಆರ್ಡರ್ ಇಶ್ಯೂ ಮಾಡಿಲ್ಲ ಎಂದರು ತಲೆ ಇಳಿಸಿ. ಧೃತಿ ಕಾವ್ಯಳ ಕಣ್ಣುಗಳನ್ನೇ ದಿಟ್ಟಿಸಿ ಹೇಳಿದಳು, ಸಾರಿ ಮ್ಯಾಮ್, ಅಜ್ಜಿಯವರ ಸ್ಪಷ್ಟ ನಿರ್ಧಾರದ ಪ್ರಕಾರ ಈ ಹೆರಿಟೇಜ್ ಪ್ರಾಜೆಕ್ಟ್ನ ಅಂತಿಮ ಡಿಸೈನ್ ನಿರ್ಧಾರಗಳು ನನ್ನದು ಮತ್ತು ಇನ್ವೆಸ್ಟರ್ ಆಲೋಕ್ ಸರ್ ಅವರದ್ದು ಮಾತ್ರ. ಶೌರ್ಯ ಸರ್ ಅವರ ಪರ್ಸನಲ್ ಆರ್ಡರ್ ಇಲ್ಲಿ ನಡೆಯೋಲ್ಲ. ಸೊ ಆ ಅಫಿಷಿಯಲ್ ಅಪ್ರೂವಲ್ ಲೆಟರ್ ಬರುವವರೆಗೂ ನಾನು ಈ ಪ್ರಾಜೆಕ್ಟ್ ಫೈಲ್ಸ್ ಅನ್ನು ಬೇರೆಯವರ ಕೈಗೆ ಕೊಡೋಕೆ ಬರಲ್ಲ. ಕಾವ್ಯಳ ಮುಖ ಕೋಪ ಮತ್ತು ಆಘಾತದಿಂದ ಕೆಂಪಗಾಗಿತ್ತು. ವಿದೇಶದಿಂದ ಬಂದ ತಕ್ಷಣ ತನ್ನ ಅಣ್ಣನ ಕಂಪನಿಯಲ್ಲಿ ಇಡೀ ಆಫೀಸ್ ತನಗೆ ಸಲ್ಯೂಟ್ ಹೊಡೆಯುತ್ತದೆ ಅಂದುಕೊಂಡಿದ್ದೆ. ಅವಳಿಗೆ ಈ ಹಳ್ಳಿಯ ಹುಡುಗಿ ಇಡೀ ಸೆಕ್ಷನ್ ಎದುರು ಇಷ್ಟೊಂದು ಖಡಕ್ಕಾಗಿ ನಿಯಮದ ಪಾಠ ಕಲಿಸಿದ್ದು ಅವಳ ಈಗೋಗೆ ಬಿದ್ದ ಭೀಕರ ಹೊಡೆತವಾಗಿತ್ತು. ಹೌ ಡೇರ್ ಯು! ನನ್ನ ಬ್ರದರ್ ಶೌರ್ಯ ಹೇಳಿದ್ದು 100ಕ್ಕೆ 100 ನಿಜ. ನಿನಗೆ ತುಂಬ ಪೊಗರು ಜಾಸ್ತಿ ಆಗಿದೆ. ನನ್ನ ಅಣ್ಣನ ಕಂಪನಿಯಲ್ಲಿ ನನಗೆ ರೂಲ್ಸ್ ಕಲಿಸ್ತೀಯಾ? ಐ ವಿಲ್ ಶೋ ಯು ಹೂ ಐ ಆಮ್ ಎಂದು ಕಾವ್ಯ ಕೋಪದಿಂದ ಚೀರುತ್ತಾ ಕಾಲು ತುಳಿಯುತ್ತಾ ಲಿಫ್ಟ್ ಕಡೆಗೆ ಓಡಿದಳು. ಫ್ಲ್ಯಾಶ್ ಬ್ಯಾಕ್. ಬೆಳಗಿನ ಜಾವ 9:30ರ ಸಮಯ. 8ನೇ ಮಹಡಿಯ ಡಿಸೈನಿಂಗ್ ವಿಭಾಗದಲ್ಲಿ ಚಹಾ ಕಾಫಿಯ ಸುವಾಸನೆ ಹಬ್ಬಿತ್ತು. ಧೃತಿ ತನ್ನ ಡೆಸ್ಕ್ ಮೇಲೆ ಬ್ಯಾಗ್ ಇಟ್ಟು ಕಂಪ್ಯೂಟರ್ ಆನ್ ಮಾಡಿ ತನ್ನ ಬ್ಲೂ ಪ್ರಿಂಟ್ ಫೈಲ್ಗಳನ್ನು ಜೋಡಿಸಿದ್ದಳು. ಅಷ್ಟರಲ್ಲೇ ಸಂತು ಕೈಯಲ್ಲಿ 2 ಟೀ ಕಪ್ ಹಿಡಿದುಕೊಂಡು ಎಂದಿನಂತೆ ಅವಳ ಸೀಟಿನ ಪಕ್ಕ ಬಂದು ನಿಂತ. ಒಂದು ಕಪ್ ಅನ್ನು ಧೃತಿಯ ಟೇಬಲ್ ಮೇಲಿಟ್ಟು ತಾನು ಚಹಾ ಸಿಪ್ ಮಾಡುತ್ತಾ ಅತ್ಯಂತ ಸಹಜವಾಗಿ ಹೇಳಿದ, ಧೃತಿ ಮೇಡಮ್, ಇವತ್ತು ಆಫೀಸ್ನಲ್ಲಿ ಸ್ವಲ್ಪ ಹೈ ಅಲರ್ಟ್ ಥರ ವಾತಾವರಣ ಇದೆ ನೋಡಿ. ಬೆಳಗ್ಗೆ ಕಿರಣ್ ಸರ್ ಲಿಫ್ಟ್ ಹತ್ತಿರ ಯಾರ ಜೊತೆನೋ ಫೋನ್ನಲ್ಲಿ ಜೋರಾಗಿ ಮಾತಾಡ್ತಿದ್ರು. ಶೌರ್ಯ ಸರ್ ತಂಗಿ ಕಾವ್ಯ ಮ್ಯಾಮ್ ವಿದೇಶದಿಂದ ಬಂದಿದ್ದಾರೆ, ಇವತ್ತು ಆಫೀಸ್ಗೆ ಬರ್ತಾರೆ ಅಂತ ಹೇಳ್ತಿದ್ರು. ಸೊ ಇವತ್ತು ಮೇಲಿಂದ ಏನಾದರೂ ಹೊಸ ಆರ್ಡರ್ ಬಂದರೂ ಬರ್ಬೋದು, ಸ್ವಲ್ಪ ಹುಷಾರಾಗಿರಿ. ಧೃತಿ ಚಹಾ ಕಪ್ ಕೈಗೆ ತೆಗೆದುಕೊಳ್ಳುತ್ತಾ ನಾರ್ಮಲ್ ಆಗಿ ತಲೆಯಾಡಿಸಿದಳು. ಹೌದಾ ಸಂತು, ಇರಲಿ ಬಿಡು, ಯಾರೇ ಬಂದರೂ ನಮಗೆ ಕೊಟ್ಟಿರೋ ಪ್ರಾಜೆಕ್ಟ್ ಕೆಲಸ ನಾವು ಕರೆಕ್ಟಾಗಿ ಮಾಡಿದರೆ ಆಯಿತು ಎಂದಳು ಸಮಾಧಾನವಾಗಿ. ಪಕ್ಕದಲ್ಲೇ ಕುಳಿತಿದ್ದ ಭವ್ಯ ತನ್ನ ಚೇರನ್ನು ಎಳೆದುಕೊಂಡು ಬಂದು, ಏನೇ ಧೃತಿ, ಶೌರ್ಯ ಸರ್ ತಂಗಿ ಅಂದರೆ ಅವಳಿಗೂ ಅದೇ ತರಹದ ಗತ್ತು ಆಟಿಟ್ಯೂಡ್ ಇದ್ದೇ ಇರುತ್ತೆ. ಶೌರ್ಯ ಸರ್ ಒಬ್ಬರೇ ಸಾಕು ನಮಗೆ ತಲೆನೋವು ತರಿಸೋಕೆ, ಈಗ ತಂಗಿ ಬೇರೆ ಎಂಟ್ರಿ ಕೊಟ್ಟಿದ್ದಾಳೆ ಎಂದು ನಿಟ್ಟುಸಿರು ಬಿಟ್ಟಳು. ಧೃತಿ ಲಘುವಾಗಿ ನಕ್ಕು ಕೆಲಸದಲ್ಲಿ ಮುಳುಗಿದಳು. ಅದಾದ ಕೆಲವು ಗಂಟೆಗಳ ನಂತರವೇ ಕಾವ್ಯವರ್ಧನ್ ಹೈ ಹೀಲ್ಸ್ ಸದ್ದು ಮಾಡುತ್ತಾ 8ನೇ ಮಹಡಿಗೆ ಬಂದಿದ್ದು. ಕಾವ್ಯ ಬಂದಾಗ ಧೃತಿಗೆ ಆಶ್ಚರ್ಯವೇನೂ ಆಗಲಿಲ್ಲ. ಯಾಕಂದರೆ ಸಂತು ಬೆಳಗ್ಗೆಯೇ ಈ ವಿಷಯವನ್ನು ಸಹಜವಾಗಿ ಹೇಳಿದ್ದನು. ಆದರೆ ಕಾವ್ಯ ತಾನು ಬಾಸ್ನ ತಂಗಿ ಎನ್ನುವ ಅಹಂಕಾರದಿಂದ ನಿಯಮಗಳನ್ನು ಪಕ್ಕಕ್ಕಿಟ್ಟು ಧೃತಿ ಮೇಲೆ ಆರ್ಡರ್ ಮಾಡಲು ಹೋದಾಗ ಧೃತಿ ವೃತ್ತಿಪರವಾಗಿ ಶಾಂತವಾಗಿ ಕಂಪನಿಯ ಪ್ರೊಸೀಜರ್ ನೆನಪಿಸಿ ಕಲಿಸಿಕೊಟ್ಟಿದ್ದಳು. ಕಾವ್ಯ ಮುಖ ಕಪ್ಪಾಗಿಸಿಕೊಂಡು 50ನೇ ಮಹಡಿಗೆ ಓಡಿ ಹೋಗಿದ್ದಳು. ಕಾವ್ಯ 50ನೇ ಮಹಡಿಗೆ ಹೋದ ಕೆಲವೇ ಕ್ಷಣಗಳಲ್ಲಿ ಆಲೋಕ್ 8ನೇ ಮಹಡಿಗೆ ಬಂದನು. ಅವನು ಎಂದಿನಂತೆ ಕಣ್ಣಿಗೆ ಸನ್ಗ್ಲಾಸ್ ಹಾಕಿ ಆ ಲೈಟ್ ಸ್ಟೈಲ್ನೊಂದಿಗೆ ಧೃತಿಯನ್ನು ನೋಡಿದ. ಧೃತಿ, ಶೌರ್ಯನ ಕ್ಯಾಬಿನ್ನಲ್ಲಿ ಈಗಿನ್ನೂ ಸಣ್ಣ ಮಟ್ಟದ ಭೂಕಂಪ ಆಗಿದೆ. ಕಾವ್ಯ ಹೋಗಿ ಕಂಪ್ಲೇಂಟ್ ಮಾಡ್ತಿದ್ದಾಳೆ. ಆದರೆ ನಾವು ಅದನ್ನೆಲ್ಲ ತಲೆಗೆ ತಗೋಬಾರ್ದು. ಇವತ್ತು ಹೆರಿಟೇಜ್ ರಿಸಾರ್ಟ್ನ ಬಿಡದಿ ಸೈಟ್ನಲ್ಲಿ ಮಣ್ಣಿನ ಪರೀಕ್ಷೆ ಮತ್ತು ಬೌಂಡ್ರಿ ಮಾರ್ಕಿಂಗ್ ಇದೆ. ನಾನು ಕಾರು ರೆಡಿ ಮಾಡಿಸಿದ್ದೀನಿ, ಬನ್ನಿ ಹೋಗೋಣ ಎಂದನು ಆಲೋಕ್. ಧೃತಿ ತನ್ನ ಮೇಜಿನ ಮೇಲಿದ್ದ ಮೆಜರ್ಮೆಂಟ್ ಟೇಪ್, ಡಿಸೈನ್ ನಕ್ಷೆ ಮತ್ತು ಟ್ಯಾಬ್ಲೆಟ್ ಅನ್ನು ಬ್ಯಾಗ್ಗೆ ಹಾಕಿಕೊಂಡು, ಖಂಡಿತ ಆಲೋಕ್ ಸರ್, ನಡೆಯಿರಿ. ಪ್ರಾಜೆಕ್ಟ್ ಲಾಂಚ್ ಆಗೋಕೆ ಇನ್ನು ಕೆಲವೇ ವಾರವೇ ಬಾಕಿ ಇದೆ. ನಾವಿಲ್ಲಿ
ಲೇಟ್ ಮಾಡಿದರೆ ಕೆಲಸ ಹಾಳಾಗುತ್ತೆ ಎಂದು ಅವನ ಜೊತೆ ಲಿಫ್ಟ್ ಕಡೆಗೆ ಹೆಜ್ಜೆ ಇಟ್ಟಳು. BMW ಕಾರ್ ಬೆಂಗಳೂರಿನ ಮೈಸೂರು ರಸ್ತೆಯ ಟ್ರಾಫಿಕ್ ದಾಟಿ ಬಿಡದಿಯ ಕಡೆಗೆ ಧಾವಿಸುತ್ತಿತ್ತು. ಕಾರಿನ AC ತಂಪಿನಲ್ಲಿ ಆಲೋಕ್ ಸಾಗುತ್ತಿದ್ದಂತೆ ಡ್ರೈವಿಂಗ್ ಮಾಡುತ್ತಲೇ ಧೃತಿಯ ಕಡೆ ಒಮ್ಮೆ ನೋಡಿ ನಕ್ಕ. ಧೃತಿ, ನನಗೊಂದು ನಿಜ ಹೇಳಿ, ನಮ್ಮ ಶೌರ್ಯನ ಮೇಲೆ ನಿಮಗೆ ಅಷ್ಟೊಂದು ಕೋಪ ಯಾಕೆ? ಅವನು ಕೋಪ ಮಾಡಿಕೊಂಡಿದ್ದಾಗಲೆಲ್ಲ ನೀವು ಕಣ್ಣಲ್ಲೇ ಅವನಿಗೆ ಸವಾಲು ಹಾಕ್ತಿರಲ್ಲ. ಅವನಿಗೆ ಉರಿ ಎಬ್ಬಿಸೋಕೆ ಅಂತಾನೆ ನನ್ನ ಜೊತೆ ಇಷ್ಟೊಂದು ನಗ್ತಾ ಮಾತಾಡ್ತೀರಾ ಅಲ್ವಾ ಎಂದನು ಆಲೋಕ್ ನೇರವಾಗಿ. ಧೃತಿ ಒಂದು ಕ್ಷಣ ಕಾರಿನ ಕಿಟಕಿಯ ಹೊರಗೆ ನೋಡುತ್ತಿದ್ದವಳು ತಿರುಗಿ ಆಲೋಕ್ನನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ನಗುವಿನ ಜೊತೆಗೆ ಸಣ್ಣದೊಂದು ಕಹಿ ನೆನಪು ಮಿಂಚಿತ್ತು. ಆಲೋಕ್ ಸರ್, ಕೋಪ ಅನ್ನೋದು ಬೇರೆಯವರ ಮೇಲೆ ನಮಗಿರೋ ಗೌರವದಿಂದ ಬರಬೇಕು. ಆದರೆ ಶೌರ್ಯವರ್ಧನ್ ಸರ್ ಹತ್ರ ಇರೋದು ಬರೀ ಅಹಂಕಾರ. ಅವರು ನನ್ನ ಕೆಲಸವನ್ನು, ನನ್ನ ಸ್ವಾಭಿಮಾನವನ್ನು, ಕೊನೆಗೆ ನನ್ನ ಅಮ್ಮನ ಸಂಸ್ಕಾರವನ್ನು ಕೀಳಾಗಿ ನೋಡಿದ್ದಾರೆ. ಅಂಥವರ ಎದುರು ನಾನು ತಲೆ ತಗ್ಗಿಸಿದ್ದರೆ ನಾನು ನನ್ನ ಅಮ್ಮನಿಗೆ ಮಾಡುವ ದೊಡ್ಡ ಮೋಸ. ನಿಮ್ಮ ಜೊತೆ ನಾನು ಮಾತಾಡೋದು ಗೌರವದಿಂದ, ಅದಕ್ಕೆ ಅವರ ಒಳಗಡೆ ಉರಿ ಹತ್ತಿಕೊಳ್ಳುತ್ತಿದ್ದರೆ ಅದಕ್ಕೆ ನಾನು ಹೊಣೆ ಅಲ್ಲ ಎಂದಳು ಧೃತಿ ಅತ್ಯಂತ ಆಳವಾದ ಧ್ವನಿಯಲ್ಲಿ. ಆಲೋಕ್ ಕಾರಿನ ಸ್ಪೀಡ್ ಕಮ್ಮಿ ಮಾಡಿ ಮನದಲ್ಲೇ ಅಂದುಕೊಂಡ, ಶೌರ್ಯ, ನೀನು ಕಳೆದುಕೊಳ್ಳುತ್ತಿರುವುದು ಬರೀ ಒಬ್ಬ ಇಂಜಿನಿಯರ್ ಅನ್ನು ಅಲ್ಲ ಮಗ್ನೆ, ನಿನ್ನ ಜೀವನವನ್ನೇ ಬೆಳಗಿಸಬಲ್ಲ ಒಬ್ಬ ಪವಿತ್ರವಾದ ಹೆಣ್ಣನ್ನು. ಆದರೆ ನಿನ್ನ ಕಣ್ಣಿಗೆ ನಿನ್ನ ಅಹಂಕಾರದ ಪೊರೆ ಮುಚ್ಚಿದೆ. ಮಧ್ಯಾಹ್ನ 1:30 ಸುಮಾರಿಗೆ ಕಾರು ಬಿಡದಿಯ ಆ ದಟ್ಟವಾದ ಪ್ರಕೃತಿಯ ಮಡಿಲಲ್ಲಿರುವ ಹೆರಿಟೇಜ್ ರೆಸಾರ್ಟ್ ಸೈಟ್ ತಲುಪಿತ್ತು. ಹಸಿರು ಮರಗಳು, ಪಕ್ಷಿಗಳ ಕಲರವ ಮತ್ತು ತಂಪಾದ ಗಾಳಿ ಇಡೀ ವಾತಾವರಣವನ್ನು ಆವರಿಸಿತ್ತು. ಬಿಡದಿಯ ಈ ಕಾಡಿನ ಜಾಗ ಧೃತಿಗೆ ಹೊಸದೇನೂ ಆಗಿರಲಿಲ್ಲ. ಹಿಂದೆ ಇದೇ ಕಾಡಿನಲ್ಲಿ ಅವಳು ದಾರಿ ತಪ್ಪಿ ಬಿದ್ದಾಗ ಶೌರ್ಯನೇ ಬಂದಿದ್ದ. ಅವಳನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಕಾಪಾಡಿದ್ದ. ಆ ಕ್ಷಣದ ಅವನ ಸ್ಪರ್ಶ, ಅವನ ಎದೆಯ ಬಡಿತ ಧೃತಿಗೆ ತಾನಾಗಿ ನೆನಪಿಗೆ ಬಂದು ಅವಳ ಶರೀರದಲ್ಲಿ ಸಣ್ಣ ನಡುಕ ಉಂಟಾಗಿತ್ತು. ಛೇ, ನಾನೇಕೆ ಆ ರಾಕ್ಷಸನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಎಂದು ಧೃತಿ ತನ್ನ ತಲೆಯನ್ನು ಜಾಡಿಸಿಕೊಂಡು ನಕ್ಷೆ ಹಿಡಿದು ಮುಂದಕ್ಕೆ ನಡೆದಳು. ಅಷ್ಟರಲ್ಲಿ ಸೈಟ್ನ ಹಿಂಭಾಗದಲ್ಲಿದ್ದ ಸಣ್ಣ ಹಳ್ಳದ ದಾಟುವ ಜಾಗಕ್ಕೆ ಇಬ್ಬರು ಬಂದರು. ಧೃತಿ ನಕ್ಷೆ ನೋಡುತ್ತಾ ಹೆಜ್ಜೆ ಇಡುತ್ತಿದ್ದಾಗ ಕಾಡಿನಡಿಯಲ್ಲಿ ಸಡಿಲವಾಗಿದ್ದ ಕಲ್ಲು ಜಾರಿ ತಟ್ಟನೆ ಅವಳ ಕಾಲು ಮಡಚಿತು. ಅಮ್ಮ! ಧೃತಿ ಕಿರುಚುತ್ತಾ ಕೆಳಗೆ ಬೀಳಲು ಹೋದಳು. ತಕ್ಷಣವೇ ಯಾರೋ ಒಬ್ಬರ ಬಲವಾದ ಗಡಸು ಕೈಗಳು ಅವಳ ನಡುವನ್ನು ಬೆಳೆಸಿ ಅವಳನ್ನು ತಟ್ಟನೆ ತನ್ನ ಎದೆಗೆ ಎಳೆದುಕೊಂಡವು. ಧೃತಿಯ ಕಣ್ಣುಗಳು ಮುಚ್ಚಿ ಹೋಗಿದ್ದವು. ಅವಳಿಗೆ ತಕ್ಷಣವೇ ಆ ಪರಿಚಿತವಾದ ಪರ್ಫ್ಯೂಮ್ನ ಸುವಾಸನೆ ಮೂಗಿಗೆ ಬಾರಿಸಿತ್ತು. ಆ ಬಿಸಿಯಾದ ಉಸಿರು, ಆ ಬಿಗಿಯಾದ ಒರಟು ಹಿಡಿತ, ಅದು ಆಲೋಕ್ನಲ್ಲಲ್ಲ. ಧೃತಿ ತಟ್ಟನೆ ಕಣ್ಣು ತೆರೆದಳು. ಅವಳ ಕಣ್ಣೆದುರು ಕಡು ನೀಲಿ ಶರ್ಟ್ ಧರಿಸಿ ಮುಖದಲ್ಲಿ ಕೆಂಡದಂತಹ ಕೋಪ ಮತ್ತು ಅಸೂಯೆಯನ್ನೆಟ್ಟಿಸಿಕೊಂಡು ನಿಂತಿದ್ದವನು ಸ್ವತಃ ಶೌರ್ಯವರ್ಧನ್. ಇಬ್ಬರ ಕಣ್ಣುಗಳು ಅತ್ಯಂತ ಹತ್ತಿರದಿಂದ ಒಂದನ್ನೊಂದು ಸಂಧಿಸಿದವು. ಕಾಡಿನ ನಿಶ್ಶಬ್ದತೆಯಲ್ಲಿ ಇಬ್ಬರ ಎದೆಯ ಬಡಿತವು ಪರಸ್ಪರ ಕೇಳಿಸುವಂತಿತ್ತು. ಶೌರ್ಯನ ಕಣ್ಣುಗಳಲ್ಲಿ ಅವಳನ್ನು ಕೆಳಗೆ ಬೀಳದಂತೆ ಕಾಪಾಡಿದ ಕಾಳಜಿಯ ಜೊತೆಗೆ ಅವಳು ಆಲೋಕ್ ಜೊತೆ ಇಲ್ಲಿಗೆ ಬಂದಿದ್ದಾಳೆ ಎನ್ನುವ ಭೀಕರವಾದ ಕಿಡಿ ಉರಿಯುತ್ತಿತ್ತು. ಧೃತಿ ತಕ್ಷಣ ಅವನ ಎದೆಯ ಮೇಲಿದ್ದ ತನ್ನ ಕೈಗಳನ್ನು ಸರಿಸಿ ಅವನ ಹಿಡಿತದಿಂದ ಬಿಡಿಸಿಕೊಂಡು 2 ಹೆಜ್ಜೆ ಹಿಂದೆ ಸರಿದಳು. ಅವಳ ಎದೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ನೀವು ಇಲ್ಲಿಗೆ ಹೇಗೆ ಬಂದ್ರಿ ಸರ್? ಧೃತಿ ತನ್ನ ಧ್ವನಿಯನ್ನು ಹತೋಟಿಯಲ್ಲಿಟ್ಟುಕೊಂಡು ಕೇಳಿದಳು. ಶೌರ್ಯ ತನ್ನ ಕೈಯಲ್ಲಿದ್ದ ಕಾರ್ ಕೀ ಅನ್ನು ಮುಷ್ಟಿಯಲ್ಲಿ ಬಿಗಿದುಕೊಂಡು ಅವಳ ಹತ್ತಿರ ಧಾವಿಸಿ ಬಂದ. ಅವನ ಮುಖದಲ್ಲಿದ್ದ ನರಗಳ ಕೋಪದಿಂದ ಎದ್ದು ಕಾಣಿಸ್ತಿದ್ವು. ನಾನು ಈ ಕಂಪನಿಯ CEO ಧೃತಿ ಹೆಗ್ಡೆ. ನನ್ನ ಸೈಟ್ಗೆ ನಾನು ಬರಬೇಕಾದರೆ ನಿನ್ನ ಪರ್ಮಿಷನ್ ಬೇಕಿಲ್ಲ. ಆದರೆ ನೀನು ಆಫೀಸ್ನಲ್ಲಿ ನನ್ನ ತಂಗಿಗೆ ಅವಮಾನ ಮಾಡಿ ಇಲ್ಲಿ ಆಲೋಕ್ ಜೊತೆ ಪಿಕ್ನಿಕ್ ಮಾಡೋಕೆ ಬಂದಿದ್ದೀಯಾ ಎಂದು ಸಿಂಹದಂತೆ ಗರ್ಜಿಸಿದ್ದ. ದೂರದಲ್ಲಿದ್ದ ಆಲೋಕ್ ಮೆಲ್ಲಗೆ ನಡೆದು ಇಬ್ಬರ ಹತ್ತಿರ ಬಂದ. ಕೂಲ್ ಶೌರ್ಯ, ನೀನ್ಯಾಕೆ ಬಿಡದಿಯವರೆಗೂ ಡ್ರೈವ್ ಮಾಡಿಕೊಂಡು ಬಂದೆ? ನಾವು ಸೈಟ್ ಸರ್ವೆ ಮಾಡೋಕೆ ಬಂದಿರೋದು, ಪ್ರೊಫೆಷನಲ್ ಕೆಲಸ ಇದು ಎಂದನು ಸಮಾಧಾನದಿಂದ. ಶೌರ್ಯ ಆಲೋಕ್ನ ಕಡೆ ನೋಡಿ ಹಲ್ಲು ಕಡಿದ. ಆಲೋಕ್, ನೀನು ಮಧ್ಯ ಬರಬೇಡ. ಇವಳಿಗೆ ನನ್ನ ತಂಗಿ ಕಾವ್ಯಗೆ ಇಡೀ ಆಫೀಸ್ ಎದುರು ಇನ್ಸಲ್ಟ್ ಮಾಡೋ ಧೈರ್ಯ ಎಲ್ಲಿಂದ ಬಂತು ಅಂತ ನಾನು ಕೇಳ್ತಿದ್ದೀನಿ. ಧೃತಿ ಶೌರ್ಯನ ಕಣ್ಣುಗಳನ್ನೇ ದಿಟ್ಟಿಸಿ ಅತ್ಯಂತ ಶಾಂತವಾಗಿ ಆದರೆ ಚಾಟಿ ಬೀಸಿದಂತೆ ಉತ್ತರಿಸಿದಳು. ಸರ್, ನಿಮ್ಮ ತಂಗಿ ಬಂದಿದ್ದು ಕೆಲಸ ಮಾಡೋಕಲ್ಲ. ಬಾಸ್ನ ತಂಗಿ ಅನ್ನೋ ಅಹಂಕಾರದಿಂದ ನನ್ನ ಮೇಲೆ ಆರ್ಡರ್ ಮಾಡೋಕೆ. ನಾನು ಕಂಪನಿಯ ನಿಯಮದ ಪ್ರಕಾರ ನಡೆದುಕೊಂಡಿದ್ದೀನಿ. ಆಫೀಸ್ನಲ್ಲಿ ನಿಮಗೂ ನಿಮ್ಮ ತಂಗಿಗೂ ನಿಯಮಗಳು ಒಂದೇ. ನಿಮ್ಮ ಆ ಅಹಂಕಾರದ ಮನೆಯಲ್ಲಿ ನಿಮ್ಮ ತಂಗಿಗೆ ನೀವು ಹೇಗೆ ಬೇಕಾದರೂ ಬೆಂಬಲ ಕೊಡಿ, ಆದರೆ ಆಫೀಸ್ನಲ್ಲಿ ನಾನು ನನ್ನ ಕರ್ತವ್ಯ ನಿಭಾಯಿಸ್ತಿದ್ದೀನಿ. ಶೌರ್ಯ
ಅವಳ ಅತ್ಯಂತ ಹತ್ತಿರ ಬಂದು ಅವಳ ಕಣ್ಣುಗಳಲ್ಲಿ ತನ್ನ ಕಣ್ಣುಗಳನ್ನಿಟ್ಟು ತಣ್ಣಗಿನ ಧ್ವನಿಯಲ್ಲಿ ಪಿಸುಗುಟ್ಟಿದ್ದ. ನಿಯಮಗಳ ಬಗ್ಗೆ ಮಾತಾಡ್ತಿದ್ದೀಯಾ ಧೃತಿ? ಇನ್ನು 3 ವಾರದಲ್ಲಿ ಈ ರಿಸಾರ್ಟ್ ಲಾಂಚ್ ಆಗಬೇಕು. ಇಂದಿನಿಂದ ಈ ಸೈಟ್ನ ಪ್ರತಿಯೊಂದು ಇಂಚು ಕೆಲಸವೂ ನನ್ನ ಕಣ್ಣೆದುರೇ ನಡೆಯುತ್ತೆ. ನಾನು ಇಂದಿನಿಂದ ಇಲ್ಲೇ ಇರ್ತೀನಿ. ನೀನು ಇಲ್ಲೇ ಇರಬೇಕು. ನಿನ್ನ ಈ ಸ್ವಾಭಿಮಾನವನ್ನು ಇದೇ ಮಣ್ಣಿನಲ್ಲಿ ಮಣ್ಣು ಮುಕ್ಕಿಸದಿದ್ರೆ ನನ್ನ ಹೆಸರು ಶೌರ್ಯವರ್ಧನ್ ಅಲ್ಲ. ಧೃತಿ ಅವನ ಕಣ್ಣುಗಳಲ್ಲಿದ್ದ ಆ ಉರಿಯನ್ನು ನೋಡಿದಳು. ಅವಳ ಎದೆಯಲ್ಲಿ ಸಣ್ಣದೊಂದು ಭಯ ಮೂಡಿದರೂ ಅವಳು ತನ್ನ ತಲೆಯನ್ನು ಎತ್ತಿ, ನೋಡೋಣ ಸರ್, ನಿಮ್ಮ ಅಹಂಕಾರ ಗೆಲ್ಲುತ್ತೋ ಅಥವಾ ನನ್ನ ಸತ್ಯ ಗೆಲ್ಲುತ್ತೋ ಅಂತ. ಈ 3 ವಾರದಲ್ಲೇ ನಿರ್ಧಾರ ಆಗಲಿ ಎಂದಳು ಸವಾಲಾಗಿ. ಅದೇ ಸಮಯದಲ್ಲಿ ಆಗಸದಲ್ಲಿ ಕಪ್ಪು ಮೋಡಗಳು ಕವಿದು ಮಳೆ ಹನಿಯಲ್ಲೂ ಶುರುವಾಗಿತ್ತು. ಬಿಡದಿಯ ದಟ್ಟ ಕಾಡಿನಲ್ಲಿ ಮಳೆಯ ನಡುವೆ ಅಹಂಕಾರ ಮತ್ತು ಅಭಿಮಾನದ ಹೊಸ ಸಮರ ಆರಂಭವಾಗಲು ಸಿದ್ಧವಾಗಿತ್ತು. ಬಿಡದಿಯ ದಟ್ಟ ಕಾಡಿನ ಅಂಚಿನಲ್ಲಿ ಗಾಳಿಯ ವೇಗ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿತ್ತು. ಹಸಿರು ಗಿಡ ಮೂಲಿಕೆಗಳ ಸುವಾಸನೆ ಮತ್ತು ಒದ್ದೆ ಮಣ್ಣಿನ ಘಮ ಗಾಳಿಯಲ್ಲಿ ಹಬ್ಬಿತ್ತು. ಬಾನಿನಲ್ಲಿ ಕಪ್ಪು ಮೋಡಗಳು ದಟ್ಟವಾಗಿ ಕವಿದು ದೂರದಲ್ಲಿ ಗುಡುಗು ಭೀಕರವಾಗಿ ಆಸ್ಫೋಟಿಸಿತ್ತು. ಧೃತಿ ತನ್ನ ಮೇಜಿನ ಮೇಲಿದ್ದ ಬ್ಲೂ ಪ್ರಿಂಟ್ ಫೈಲ್ಸ್ ಮತ್ತು ಟ್ಯಾಬ್ಲೆಟ್ ಅನ್ನು ಗಡಿಬಿಡಿಯಿಂದ ಬ್ಯಾಗ್ಗೆ ತುರುಕುತ್ತಿದ್ದಳು. ಶೌರ್ಯ ಎಸೆದಿದ್ದ ಆ ಕಟು ಸವಾಲು ಅವಳ ಕಿವಿಯಲ್ಲಿ ಇನ್ನೂ ಜೇಂಕಾರ ನೀಡ್ತಿತ್ತು. ತನ್ನ ಸ್ವಾಭಿಮಾನವನ್ನು ಇದೇ ಮಣ್ಣಿನಲ್ಲಿ ಮಣ್ಣು ಮುಕ್ಕಿಸ್ತೀಯಾ ಶೌರ್ಯವರ್ಧನ್? ನೋಡೋಣ ಯಾರ ಅಹಂಕಾರ ಮಣ್ಣು ಮುಕ್ಕುತ್ತೆ ಅಂತ ಎಂದು ಮನದಲ್ಲಿ ಗೊಣಗಿಕೊಂಡಳು. ಅಷ್ಟರಲ್ಲೇ ಧೂಮ್ ಎಂದು ಗಾಳಿ ಬಿರುಗಾಳಿಯಂತೆ ಸಹಿತ ಮಳೆ ಸುರಿಯಲು ಶುರುವಾಗಿತ್ತು. ಹನಿಗಳು ಕಲ್ಲಿನಂತೆ ಮೈಮೇಲೆ ಬೀಳುತ್ತಿದ್ದವು. ಆಲೋಕ್ ಕಾರಿನ ಕಡೆ ಓಡುತ್ತಾ, ಧೃತಿ ಬೇಗ ಬನ್ನಿ, ಕಾರು ಹತ್ತೋಣ, ಮಳೆ ತುಂಬ ಜೋರಾಗಿದೆ ಎಂದು ಕೂಗಿದ. ಆದರೆ ಧೃತಿ ಕಾರಿನತ್ತ ಧಾವಿಸುವಷ್ಟರಲ್ಲಿ ಸೈಟ್ನ ನಕ್ಷೆಯೊಂದು ಗಾಳಿಗೆ ಹಾರಿ ಪಕ್ಕದಲ್ಲಿದ್ದ ದೊಡ್ಡ ಬಂಡೆಯ ಮರೆಗೆ ಬಿತ್ತು. ಅಯ್ಯೋ, ಆ ಇಂಪಾರ್ಟೆಂಟ್ ನಕ್ಷೆ ಎಂದು ಧೃತಿ ಆಲೋಕ್ನ ಮಾತು ಕೇಳದೆ ಕಾರಿನ ಕಡೆ ಹೋಗದೆ ಆ ಬಂಡೆಯ ಕಡೆಗೆ ಓಡಿದಳು. ಧೃತಿ ನಿಲ್ಲು, ಕಾಡಿನ ಕಡೆ ಹೋಗಬೇಡ. ಶೌರ್ಯನ ಗಡುಸಾದ ಧ್ವನಿ ಮಳೆಯ ಸದ್ದಿನ ನಡುವೆಯೂ ಗರ್ಜಿಸಿತ್ತು. ಅವನು ತಡ ಮಾಡದೆ ಕಾರಿನ ಕಡೆ ಹೋಗುತ್ತಿದ್ದ ಆಲೋಕ್ನನ್ನು ಬದಿಗೊತ್ತಿ ಧೃತಿ ಓಡಿದ ದಿಕ್ಕಿನತ್ತ ಬಿರುಗಾಳಿಯಂತೆ ಧಾವಿಸಿದ್ದ. ಮಳೆ ಎಷ್ಟು ಭೀಕರವಾಗಿತ್ತೆಂದರೆ ಕೇವಲ 2 ನಿಮಿಷದಲ್ಲಿ ಧೃತಿಯ ಇಡೀ ಶರೀರ ಸಂಪೂರ್ಣವಾಗಿ ತೊಯ್ದು ತೊಪ್ಪೆಯಾಗಿತ್ತು. ಅವಳು ಹಾರಿ ಬಿದ್ದ ನಕ್ಷೆಯನ್ನು ಕೈಗೆ ತೆಗೆದುಕೊಳ್ಳುವಷ್ಟರಲ್ಲಿ ಗಾಳಿ ಮಳೆಯ ರಭಸಕ್ಕೆ ಕಾಡಿನ ದಾರಿ ಸಂಪೂರ್ಣವಾಗಿ ಮರೆಯಾಗಿತ್ತು. ಕಾಲಿನ ಕೆಳಗಿನ ಮಣ್ಣು ಕೆಸರಾಗಿ ಜಾರ್ತಿತ್ತು. ಅಷ್ಟರಲ್ಲಿ ಶೌರ್ಯ ಅವಳ ಹತ್ತಿರ ಓಡಿ ಬಂದು ಅವಳ ಅಸಹಾಯಕತೆಯನ್ನು ನೋಡಿ ತಟ್ಟನೆ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಸರ್, ಕೈ ಬಿಡಿ, ನಾನು ನೋಡ್ಕೋತಾ ಬರ್ತೀನಿ. ಧೃತಿ ಮಳೆಯ ನೀರು ಕಣ್ಣಿಗೆ ಬೀಳುತ್ತಿದ್ದರೂ ಅವನನ್ನು ತಳ್ಳಲು ಯತ್ನಿಸಿದ್ದಳು. ಬಾಯಿ ಮುಚ್ಚು ಧೃತಿ, ಈಗ ನಿನ್ನ ಈ ಮೂರ್ಖತನ ತೋರಿಸ್ಬೇಡ ಎಂದು ಗದರಿದ ಶೌರ್ಯ. ಅವಳ ಮಾತು ಕೇಳದೆ ಪಕ್ಕದಲ್ಲಿ ಇದ್ದ ದೊಡ್ಡ ಕಲ್ಲಿನ ಗುಹೆಯಂತಹ ಬಂಡೆಯ ಅಡಿಯ ವಿಶಾಲವಾದ ಮರೆಗೆ ಅವಳನ್ನು ಬಲವಂತವಾಗಿ ಎಳೆದುಕೊಂಡು ಹೋದ. ಆ ಬಂಡೆಯ ಮರೆಯಲ್ಲಿ ಮಳೆಯ ಹನಿಗಳು ನೇರವಾಗಿ ಬೀಳುತ್ತಿರಲಿಲ್ಲ, ಆದರೆ ಇಡೀ ಪರಿಸರ ತಂಪಿನಿಂದ ನಡುಗುತ್ತಿತ್ತು. ಬಂಡೆಯ ಗೋಡೆಗೆ ಧೃತಿಯನ್ನು ಒರಗಿಸಿದ ಶೌರ್ಯ ಅವಳ ತೀರಾ ಹತ್ತಿರ ಬಂದು ನಿಂತ. ಇಬ್ಬರ ನಡುವೆ ಕೇವಲ ಕೆಲವೇ ಇಂಚುಗಳ ಅಂತರವಿತ್ತು. ಧೃತಿಯ ಹಳದಿ ಚೂಡಿದಾರ್ ಸಂಪೂರ್ಣವಾಗಿ ಒದ್ದೆಯಾಗಿ ಅವಳ ಶರೀರಕ್ಕೆ ಅಂಟಿಕೊಂಡಿತ್ತು. ಅವಳ ಕಪ್ಪಗಿನ ಕೂದಲುಗಳಿಂದ ಮಳೆಯ ನೀರು ಹನಿಯಾಗಿ ಜಾರಿ ಅವಳ ತಿಳಿ ಕೆನ್ನೆಗಳ ಕತ್ತಿನ ಹಂಸದಂತಹ ಭಾಗದ ಮೂಲಕ ಕೆಳಗೆ ಬೀಳುತ್ತಿದ್ದವು. ಚಳಿಯಿಂದ ಅವಳ ತುಟಿಗಳು ನಡುಗುತ್ತಿದ್ದವು. ಶೌರ್ಯನು ಸಂಪೂರ್ಣವಾಗಿ ತೊಯ್ದಿದ್ದ. ಅವನ ಕಡುನೀಲಿ ಶರ್ಟ್ನ ಅವನ ಎದೆಯ ದೃಢವಾದ ಸ್ನಾಯುಗಳಿಗೆ ಅಂಟಿಕೊಂಡಿತ್ತು. ಅವನು ಅವಳನ್ನೇ ತದೆಕಚ್ಚದಿಂದ ನೋಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ಇಷ್ಟೊತ್ತು ಇದ್ದ ಆ ಭೀಕರ ಕೋಪ ಮತ್ತು ಅಸೂಯೆ ನಿಧಾನವಾಗಿ ಕರಗಿ ಆ ಜಾಗದಲ್ಲಿ ತಡೆ ಹಿಡಿಯಲಾಗದ ಪ್ರೀತಿ, ಆಕರ್ಷಣೆ ಮತ್ತು ಆಳವಾದ ತಳಮಳ ಜಾಗೃತವಾಗುತ್ತಿತ್ತು. ಧೃತಿಗೆ ಅವನ ಬಿಸಿಯಾದ ಉಸಿರು ಅವಳ ಮುಖದ ಮೇಲೆ ತಾಕ್ತಿತ್ತು. ಅವಳು ಹಿಂಜರಿಕೆಯಿಂದ ಕಣ್ಣುಗಳನ್ನು ಎತ್ತಿ ಅವನನ್ನು ನೋಡಿದಳು. ಅವನ ತೀಕ್ಷ್ಣವಾದ ಕಣ್ಣುಗಳು ಅವಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿದ್ದವು. ಆ ಕ್ಷಣದಲ್ಲಿ ಇಬ್ಬರ ನಡುವೆ ಯಾವುದೇ ಶಬ್ದವಿರಲಿಲ್ಲ, ಕೇವಲ ಮಳೆಯ ರಿಂಗಣ ಮತ್ತು ಇಬ್ಬರ ಎದೆಯ ವೇಗದ ಬಡಿತ ಮಾತ್ರ. ಶೌರ್ಯ ತನಗೆ ಅರಿವಿಲ್ಲದೆಯೇ ತನ್ನ ಬಲಗೈಯನ್ನು ಎತ್ತಿ ಧೃತಿಯ ಕೆನ್ನೆಯ ಮೇಲೆ ಬಿದ್ದಿದ್ದ ಒದ್ದೆ ಕೂದಲಿನ ಎಳೆಯನ್ನು ಮೆಲ್ಲಗೆ ಹಿಂದೆ ಸರಿಸಿದ. ಅವನ ಬೆರಳುಗಳ ಬಿಸಿ ಸ್ಪರ್ಶ ಧೃತಿಯ ಕೆನ್ನೆಗೆ ತಾಗಿದ ತಕ್ಷಣ ಅವಳ ಶರೀರದಲ್ಲಿ ಮಿಂಚು ಸಂಚರಿಸದಂತಾಗಿತ್ತು. ಧೃತಿ ತಟ್ಟನೆ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಯಾಕೆ ಧೃತಿ? ಶೌರ್ಯನ ಧ್ವನಿ ಈ ಬಾರಿ ಗಡುಸಾಗಿರಲಿಲ್ಲ, ಬದಲಿಗೆ ತೀವ್ರವಾದ ನೋವು ಮತ್ತು ತಳಮಳದಿಂದ ಕೂಡಿತ್ತು. ಯಾಕೆ ನನ್ನನ್ನು ಇಷ್ಟೊಂದು ಸತಾಯಿಸ್ತಿದ್ದೀಯಾ? ನನ್ನ ಎದುರು ಎಷ್ಟೊಂದು
ಗಟ್ಟಿಯಾಗಿ ಇರ್ತೀಯ, ಅದೇ ಆಲೋಕೆದ್ರೂ ಇಷ್ಟೊಂದು ಮುದ್ದಾಗಿ ನಗ್ತೀಯ. ನಿನ್ನ ಆ ನಗು ನನ್ನ ಎದೆಯೊಳಗೆ ಬೆಂಕಿ ಎಬ್ಬಿಸುತ್ತೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಧೃತಿ ತಟ್ಟನೆ ಕಣ್ಣು ತೆರೆದಳು. ಅವಳ ಕಣ್ಣುಗಳಲ್ಲಿ ಹಿಂದಿನ ಪೂಜೆ ದಿನದ ಅವಮಾನದ ನೆನಪು ಕೆಂಡದಂತೆ ಮೂಡಿತ್ತು. ಅವಳು ಅವನ ಎದೆಯ ಮೇಲೆ ತನ್ನ 2 ಕೈಗಳನ್ನು ಇಟ್ಟು ಜೋರಾಗಿ ತಳ್ಳಿದಳು. ಸ್ಟಾಪ್ ಇಟ್ ಶೌರ್ಯವರ್ಧನ್ ಸರ್. ಧೃತಿಯ ಧ್ವನಿ ನಡುಗ್ತಿತ್ತು. ಕಣ್ಣುಗಳಿಂದ ಬಿಸಿ ಬಿಸಿ ಕಣ್ಣೀರು ಜಾರಿ ಮಳೆಯ ನೀರಿನ ಜೊತೆ ಸೇರಿಕೊಂಡಿತ್ತು. ನಿಮ್ಮ ಈ ನಕಲಿ ಕಾಳಜಿಯನ್ನು ನನ್ನ ಹತ್ತಿರ ತೋರಿಸಬೇಡಿ. ನಿಮ್ಮ ದೃಷ್ಟಿಯಲ್ಲಿ ನಾನು ಶ್ರೀಮಂತ ಹುಡುಗರನ್ನು ಬುಟ್ಟಿಗೆ ಹಾಕಿಕೊಳ್ಳೋ ಕೀಳು ಮಟ್ಟದ ಹುಡುಗಿ ಅಲ್ವಾ? ನನ್ನ ಅಮ್ಮನ ಸಂಸ್ಕಾರವನ್ನೇ ಪ್ರಶ್ನೆ ಮಾಡಿದ್ದೀರಲ್ಲ ನೀವು. ಈಗ ಯಾಕೆ ನನ್ನ ಹತ್ರ ಬರ್ತಿದ್ದೀರಾ? ಶೌರ್ಯನ ಮುಖದಲ್ಲಿದ್ದ ರೇಖೆಗಳು ಬಿಗಿಯಾದವು. ಅವಳ ಪ್ರತಿಯೊಂದು ಕಣ್ಣೀರಿನ ಹನಿಯೂ ಅವನ ಅಹಂಕಾರದ ಎದೆಗೆ ಚಾಟಿ ಬೀಸಿದಂತಾಗ್ತಿತ್ತು. ನಿನ್ನೆ ತಾನು ಕೋಪದಲ್ಲಿ ಆಡಿದ ಕಟು ಮಾತುಗಳು ಈ ಹುಡುಗಿಯ ಮನಸ್ಸನ್ನು ಎಷ್ಟು ಭೀಕರವಾಗಿ ಇರಿದಿವೆ ಎಂಬುದು ಅವನಿಗೆ ಪ್ರಥಮ ಬಾರಿಗೆ ಅರಿವಾಗಿತ್ತು. ಧೃತಿ ಅವನು ಅವಳ ಹೆಗಲನ್ನು ಹಿಡಿಯಲು ಹೋದ. ಮುಟ್ಬೇಡಿ ನನ್ನನ್ನು. ಧೃತಿ ಹಿಂದಕ್ಕೆ ಜರಿದು ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದಳು. ನೀವು ಶ್ರೀಮಂತಿಕೆಯಿಂದ ನನ್ನ ಶರೀರವನ್ನು ನನ್ನ ಕೆಲಸವನ್ನು ಹತ್ತಿಕ್ಕಬಹುದು, ಆದರೆ ನನ್ನ ಸ್ವಾಭಿಮಾನವನ್ನು ಮುರಿಯೋಕೆ ನಿಮ್ಮಿಂದ ಸಾಧ್ಯವಿಲ್ಲ. ಆಲೋಕ್ ಸರ್ ನನಗೆ ಗೌರವ ಕೊಡ್ತಾರೆ, ಅದಕ್ಕೆ ನಾನು ಅವರ ಜೊತೆ ಮಾತಾಡ್ತೀನಿ. ನಿಮ್ಮ ತರಹ ಬೇರೆಯವರ ನಿಷ್ಠೆಯನ್ನು ಶಂಕಿಸೋ ಕೀಳು ಬುದ್ಧಿ ಅವರಿಗಿಲ್ಲ. ಧೃತಿಯ ಈ ಮಾತುಗಳು ಶೌರ್ಯನ ಈಗೋ ಮತ್ತು ಅಸೂಯೆಗೆ ಮತ್ತಷ್ಟು ಹೊಡೆತ ನೀಡಿದರು. ಅವಳ ಕಣ್ಣೀರನ್ನು ನೋಡಿ ಅವನ ಅಹಂಕಾರದ ಕೋಟೆ ಒಳಗೊಳಗೆ ನಡುಗುತ್ತಿತ್ತು. ಅವನು ತನ್ನ ಕೈಗಳನ್ನು ಕೆಳಗಿಳಿಸಿ ದಟ್ಟವಾದ ನಿಟ್ಟುಸಿರು ಬಿಟ್ಟ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನೆಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.